ಆ, ಈ ಏಪ್ರಿಲ್ 4ರಿಂದ ಹಿಡ್ಕೊಂಡು ಏಪ್ರಿಲ್ 6ನೇವರೆಗೆ ಪ್ರಧಾನ ಮಂತ್ರಿ ಮೋದಿ ಅವರು ಶ್ರೀಲಂಕಾಕ್ಕೆ ಹೋಗಿದ್ರು. ಈ ವಿಸಿಟ್ ಏನಂತ ಇದಾರಲ್ಲ, ಬೈಲ್ಯಾಟ್ರಲ್ ಅಫಿಷಿಯಲ್ ವಿಸಿಟ್ ಅಂತ, ಇಟ್ ಇಸ್ ಒನ್ ಆಫ್ ದ ಸಕ್ಸಸ್ ಇನ್ ದ ರೀಸೆಂಟ್ ಟೈಮ್ಸ್ ಅಂತ ಹೇಳ್ಬೋದು. ಈ ಭಾರತ ಶ್ರೀಲಂಕಾ ರಿಲೇಷನ್ಸ್ ಏನಿದೆ 2022ರಿಂದ ಬಹಳ ಮುಂದುವರೆದಿದ್ದಾವೆ. ಬಹಳ ಬೈಲ್ಯಾಟ್ರಲ್ ಕೋಆಪರೇಷನ್ ಅದು ಮುಂದೆ ಹೋಗ್ತಿದೆ. ಮೊದ್ಲೇನಾಗಿತ್ತು ಅಂದ್ರೆ ಅವಾಗ ಈ ತಮಿಳ್ ಮೈನಾರಿಟೀಸ್ ಇಶ್ಯೂ ಹಿಡ್ಕೊಂಡು, ಇಲ್ಲ ಈಗ ಚೈನಾ ಇಶ್ಯೂ ಹಿಡ್ಕೊಂಡು ಬಹಳ ಡಿಫ್ರೆನ್ಸಸ್ ಇರ್ತಿದ್ವು. ಬಟ್ 2022 ಇಂದ ಈ ರಿಲೇಶನ್ಶಿಪ್ ಏನಿದೆ ಇದು ಮುಂದುವರಿತಾನೆ ಇದೆ. ಮತ್ತೆ ಇಂಡಿಯನ್ ಅಸಿಸ್ಟೆನ್ಸ್ ಕೂಡ $4 ಬಿಲಿಯನ್ ಏನ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅದರಿಂದ ಈ ರಿಲೇಶನ್ಶಿಪ್ ಮೊದ್ಲಿದ್ದಕ್ಕಿಂತ ಬಹಳ ಒಳ್ಳೆ ಸ್ಥಿತಿಯಲ್ಲಿದೆ ಅಂತ ಈಗ ಅನ್ಬಹುದು. ಈ ವಿಸಿಟ್ ಇಂದ ಇಂಪಾರ್ಟೆನ್ಸ್ ಏನು ಅಂದ್ರೆ, ಕರೆಂಟ್ ಆಗಿ ಈ ಮೊನ್ನೆ ನಡೆದಿರೋ ವಿಸಿಟ್ ಬಗ್ಗೆ, ಈ ಮೊದಲು ಏನಾಗ್ತಿತ್ತು ಅಂದ್ರೆ, ಈ ಪ್ರೆಸಿಡೆಂಟ್ ಏನಿದ್ದಾರೆ ಅನುರಾ ದಿಸನಾಯಕೆ ಅನ್ನೋರು, ಇವರು ಜೆವಿಪಿ ಅಂತ ಒಂದು ಪಾರ್ಟಿಯಿಂದ ಬಂದಿದ್ರು. ಜೆವಿಪಿ ಅಂದ್ರೆ ಇದು ಒಂದು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ. 1960ರಿಂದನೇ ಇವರು ಒಂದು ಆಂಟಿ ಇಂಡಿಯನ್ ಪಾಲಿಸಿಯನ್ನು ಫಾಲೋ ಮಾಡ್ತಿದ್ರು. ಈ 1970s ದಲ್ಲಿ ಇವರೊಂದು ಫಸ್ಟ್ ಇನ್ಸರೆಕ್ಷನ್ ಅಂತ ಒಂದು ಶ್ರೀಲಂಕಾದಲ್ಲಿ ಒಂದು ರೆಬೆಲಿಯನ್ ತಂದ್ರು, ಸಿವಿಲ್ ವಾರ್ ಸಿಚುವೇಶನ್ ಟೈಪ್. ಮತ್ತೆ 1980s ದಲ್ಲಿ ಸೆಕೆಂಡ್ ಸಿವಿಲ್ ವಾರ್ ನ ಶುರು ಮಾಡಿದ್ರು. ಅದರಲ್ಲಿ ಅನುರಾ ದಿಸನಾಯಕೆದವರು ಪಾಲ್ಗೊಂಡಿದ್ರು. ಈ ಸೆಕೆಂಡ್ ಸಿವಿಲ್ ವಾರ್ ದಲ್ಲಿ ಏನಾಯ್ತಂದ್ರೆ, ಇಂಡಿಯಾ ಶ್ರೀಲಂಕಾ ಪೀಸ್ ಅಕಾರ್ಡ್ ಸೈನ್ ಮಾಡಿದ್ಮೇಲೆ 1987 ದಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸಸ್ ನ ಶ್ರೀಲಂಕಾದಲ್ಲಿ ಡೆಪ್ಲಾಯ್ ಮಾಡಿದ್ರು. ಅದರಿಂದ ಏನಾಯ್ತು, ಸಿನ್ಹಲಾ ನ್ಯಾಷನಲಿಸ್ಟ್ ಫೋರ್ಸಸ್ ಆಯ್ತು, ಇಲ್ಲ ಈ ಕಮ್ಯುನಿಸ್ಟ್ ಫೋರ್ಸಸ್ ಆಯ್ತು, ಇದನ್ನ ಆಪೋಸಿಟ್ ಮೂವ್ ಆಗಿ ಒಂದು ಸಿವಿಲ್ ವಾರ್ ಟೈಪ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಸೌತ್ ಶ್ರೀಲಂಕಾದಲ್ಲಿ. ಅವಾಗಿಂದ ಇವರು ಆಂಟಿ ಇಂಡಿಯಾ ಸೆಂಟಿಮೆಂಟ್ ಆಯ್ತು, ಇಲ್ಲ ಆಂಟಿ ಇಂಡಿಯಾ ಆಕ್ಟಿವಿಟೀಸ್ ಆಯ್ತು, ಇವರೊಂದು ಬಹಳ ಆಕ್ಟಿವಿಟೀಸ್ ಆ ಎಕೋಸಿಸ್ಟಮ್ ದಲ್ಲಿ ಒಂದು ಮೇಜರ್ ಪಾರ್ಟ್ ಇದ್ರು. ಸೊ ಇಂಥವ್ರೊಬ್ರು ಎಲೆಕ್ಷನ್ ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಮತ್ತೆ ಇವ್ರು ಗೆದ್ದಾಗ ಎಲ್ಲಾ ಕಡೆ ಒಂದು ಆಂಗ್ಸೈಟಿ ಇತ್ತು, ಒಂದು ಡೌಟ್ ಇತ್ತು, ಇವ್ರು ಹೇಗೆ ಟ್ರೀಟ್ ಮಾಡಬಹುದು ಇಂಡಿಯಾನ, ಹೇಗೆ ಮುಂದುವರಿಯುತ್ತೆ ರಿಲೇಶನ್ಶಿಪ್ ಅಂತ. ಬಟ್ ಅದರಿಂದ ಏನಾಗಿದೆ, ಈ ಎಲೆಕ್ಷನ್ ಆದ್ಮೇಲಿಂದ ಒಂದು ರಿಯಲೈಸೇಷನ್ ಅಂತೂ ಒಂದು ಬಂದಿದೆ. ಈ ಎಕನಾಮಿಕ್ ಕ್ರೈಸಿಸ್ ಆದಾಗಿನಿಂದ ಇಂಡಿಯಾ ಎಸ್ ಅಸಿಸ್ಟೆನ್ಸ್ ಕೊಟ್ಟಿದೆ ಅದನ್ನ ನೋಡಿ ಈ ಶ್ರೀಲಂಕನ್ ಪೊಲಿಟಿಕಲ್ ಪಾರ್ಟೀಸ್ ಆಯ್ತು, ಯಾರಾದ್ರೂ ಇರ್ಲಿ, ಇಂಡಿಯಾನ ಒಂದು ರಿಲೇಶನ್ಶಿಪ್ ನ ಮುಂದೆ ಬರಿಸಬೇಕು. ಆ ಇಂಡಿಯಾ ಎಕನಾಮಿಕ್ ಗ್ರೋತ್ ನೋಡಿ, ಇಂಡಿಯಾ ಟೆಕ್ನಾಲಜಿಕಲ್ ಗ್ರೋತ್ ನೋಡಿ, ಆ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ನೋಡಿ, ಎಲ್ಲ ಶ್ರೀಲಂಕಾದಲ್ಲಿ ಎಲ್ಲಾ ಪಾರ್ಟೀಸ್ ಕೂಡ ಈಗ ಒಂದ್ ತರದಿಂದ ಹಿಡ್ಕೊಂಡು ಇನ್ನೊಂದ್ ತರದಿಂದ ಇಂಡಿಯಾ ಜೊತೆಗೆ ರಿಲೇಶನ್ಶಿಪ್ ಬೆಳೆಸಬೇಕಂತಾನೆ ಇದ್ದಾರೆ. ಆದ್ರಿಂದ ಈ ಅನುರಾ ದಿಸನಾಯಕೆದವರು ಪವರಿಗೆ ಬಂದಾಗ, ಇವ್ರನ್ನ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡಿದ್ಮೇಲೆ ಇವ್ರ ಫಸ್ಟ್ ವಿಷನ್ ಏನಿತ್ತು, ಶ್ರೀಲಂಕನ್ ಎಕನಾಮಿನ ಸ್ಟೆಬಿಲೈಸ್ ಮಾಡಬೇಕು. ಅದು ಎಲ್ಲಿಂದ ಆಗುತ್ತೆ ಅಂದ್ರೆ ಅದು ಇಂಡಿಯಾದಿಂದಾನೇ ಆಗುತ್ತೆ. ಯಾಕಂದ್ರೆ ಇಂಡಿಯಾ ಶ್ರೀಲಂಕಾದ ಒಂದು ಎಕನಾಮಿಕ್ ರಿಲೇಶನ್ಶಿಪ್ ಏನಿದೆ, ಅಸಿಸ್ಟೆನ್ಸ್ ಏನಿದೆ, ಮತ್ತು ಶ್ರೀಲಂಕಾದ ಎಕನಾಮಿಕ್ ಗ್ರೋತ್ ಏನಿದೆ, ಇದು ಇಂಡಿಯಾಗೆ ಡಿಪೆಂಡೆಂಟ್ ಇದೆ. ಅದರಿಂದ ಇವರು ಅನುರಾ ದಿಸನಾಯಕೆದವರು ಬಂದಾಗಿಂದ, ಪ್ರೆಸಿಡೆಂಟ್ ಆದಾಗಿಂದ ಇಂಡಿಯಾನೇ ಪ್ರಿಯಾರಿಟೈಸ್ ಮಾಡಿದ್ದಾರೆ. ಆಗಾಗ ಚೈನಾ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಬಟ್ ಏನಿದ್ರು ಇಂಡಿಯಾಗ ಒಂದು ಸೆಕ್ಯೂರಿಟಿ ಗ್ಯಾರಂಟಿ, ಒಂದು ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ವಿಸಿಟ್ ಇವ್ರದ್ದು ಬಂದ್ಬಿಟ್ಟು ಇಂಡಿಯಾಗೆ ಇತ್ತು. ಅದಾದ್ಮೇಲೆ ಇವರು ಚೈನಾಗೆ ಹೋಗಿದ್ದು. ಮತ್ತೆ ಈಗ ಪ್ರಧಾನ ಮಂತ್ರಿ ಮೋದಿನ ಕೂಡ ಇವರು ಇನ್ವೈಟ್ ಮಾಡ್ಬಿಟ್ಟು ಇಂಡಿಯಾಗೆ, ಪ್ರಧಾನ ಮಂತ್ರಿ ಮೋದಿ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ಟರ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ದಿಸನಾಯಕೆ. ಸೊ ಅದು ಕೂಡ ಒಂದು ರಿಲೇಶನ್ಶಿಪ್ ಮುಂದೆ ಹೇಗೆ ಹೊರೀತಿದೆ ಅಂತ ಒಂದು ಇಂಡಿಕೇಶನ್ ತೋರಿಸಿದೆ. ಮತ್ತೆ ಒಂದಲ್ಲ, 2 ಸತಿ ಅಲ್ಲ, 3 ಸತಿ ಪ್ರೆಸಿಡೆಂಟ್ ದಿಸನಾಯಕೆದವರು ಓಪನ್ ಆಗಿ ಹೇಳಿದ್ದಾರೆ, ಇಂಡಿಯನ್ ಸೆಕ್ಯೂರಿಟಿ ಏನಿದ್ರು, ಶ್ರೀಲಂಕನ್ ಸೆಕ್ಯೂರಿಟಿ ಏನಿದ್ರು, ಎರಡು ಇಂಟರ್ಟ್ವೈನ್ ಆಗಿದೆ, ಎರಡು ಇಂಟರ್ ಲಿಂಕ್ ಇದೆ. ಹಾಗಾದ್ರೆ ಶ್ರೀಲಂಕಾಗೆ ಏನಾದ್ರೂ ಅದು ಇಂಡಿಯಾಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಡಿಯಾಗೆ ಏನಾದ್ರೂ ಆದ್ರೂ ಅದು ಶ್ರೀಲಂಕಾಗೆ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಇವ್ರೇನು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಒಂದು ಇಂಡಿಕೇಶನ್ ಏನಂದ್ರೆ, ಚೈನಾ ನಮಗೆ ಎಷ್ಟಾದ್ರೂ ಪ್ರೆಷರ್ ಹಾಕ್ಲಿ, ನಾವು ಇಂಡಿಯನ್ ಕನ್ಸರ್ನ್ಸ್ ಮತ್ತು ಇಂಡಿಯನ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಏನಾದ್ರು ಅದನ್ನ ನಾವು ಜಾಸ್ತಿ ಆಗಿ ಬಿಡೋದಿಲ್ಲ. ಚೈನಾ ಇರ್ಲಿ, ಚೈನಾನ ನಾವು ಕಂಟ್ರೋಲ್ ಮಾಡಕ್ ತಯಾರು ಮಾಡ್ತೀವಿ, ಆದ್ರಿಂದ ನಾವು ಇಂಡಿಯಾಗೆ ಇಂಪ್ಯಾಕ್ಟ್ ಆಗ್ಲಂಗೆ ನೋಡ್ಕೊಂತೀವಿ ಅಂತ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಈ ವಿಸಿಟ್ ಇಂದ. ಸೊ ಅದಕ್ಕಾಗಿ ಈ ವಿಸಿಟ್ ನ ಒಂದು ಮೇಜರ್ ವಿಕ್ಟರಿ ಅಂತ ಹೇಳ್ಬೋದು ಇನ್ ಇಂಡಿಯಾಸ್ ರೀಸೆಂಟ್ ಹಿಸ್ಟ್ರಿ ವಿತ್ ಶ್ರೀಲಂಕಾ. ಇನ್ನೊಂದು ಏನಂದ್ರೆ, ಈ ವಿಸಿಟ್ ನಿಂದ ನಮಗೇನ್ ಬಂದಿದೆ, ಈಗ ರೀಸೆಂಟ್ ಆಗಿ ಇಂಡಿಯಾ ಶ್ರೀಲಂಕಾದ ಎಕನಾಮಿಕ್ ಕೋಆಪರೇಷನ್ ಏನು ಮುಂದುವರಿತಿದೆ, ಇಂಡಿಯಾಗೆ ಒಂದು ಹೊಸ ಟ್ಯಾಕ್ಟಿಕ್, ಒಂದು ಹೊಸ ಸ್ಟ್ರಾಟಜಿಯನ್ನು ಶ್ರೀಲಂಕಾದಲ್ಲಿ ಯೂಸ್ ಮಾಡ್ತಿದೆ. ಅದು ಏನಂದ್ರೆ ಇನ್ವೆಸ್ಟ್ಮೆಂಟ್ ಲೆಡ್ ಗ್ರೋತ್ ಅಂಡ್ ಗ್ರಾಂಟ್ ಅಸಿಸ್ಟೆನ್ಸ್. ಗ್ರಾಂಟ್ ಅಂದ್ರೆ ಈ ಲೋನ್ ಕೊಡೋದಿಲ್ಲ, ನಿಮಗೆ ಅಸಿಸ್ಟೆನ್ಸ್ ಅನ್ನು ಕೊಡ್ತೀವಿ, ಅದನ್ನ ನೀವು ವಾಪಸ್ ತೀರಿಸೋದೇನ್ ಬೇಕಾಗೋದಿಲ್ಲ ಅಂತ. ಅದು ಒಂದು. ಎರಡನೇದು ಏನಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ನಿಮಗೆ ಸಾಲ ಕೊಡೋದಿಲ್ಲ, ಬಟ್ ಪ್ರೈವೇಟ್ ಸೆಕ್ಟರ್ ಇಲ್ಲ ಗವರ್ಮೆಂಟ್ ಬಂದೆ ನಿಮ್ ಗವರ್ಮೆಂಟ್ ದಲ್ಲಿ ಇನ್ವೆಸ್ಟ್ ಮಾಡುತ್ತೆ, ನಿಮ್ ಕಂಟ್ರಿದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಸಾಲ ಏನ್ ಬೇಕಾಗಿಲ್ಲ, ಪ್ರಾಫಿಟ್ ಬಂದ್ರು ಅದು ನಮಗೆ, ಲಾಸ್ ಬಂದ್ರು ಅದು ನಮಗೆ ಅಂತ ಒಂದು ಗ್ಯಾರಂಟಿ ಕೊಟ್ಟಿದೆ. ಈ ತರದಿಂದ ಏನಾಗಿದೆ, ಈ ಇಂಡಿಯಾ ಶ್ರೀಲಂಕಾ ಎಕನಾಮಿಕ್ ಒಂದು ಗ್ರೋತ್ ಮುಂದುವರಿತಿದೆ ಮತ್ತು ಶ್ರೀಲಂಕಾ ಎಕನಾಮಿಕ್ ರಿಕವರಿಗೂ ಹೆಲ್ಪ್ ಆಗ್ತಿದೆ. ಮತ್ತೆ ಇಂಡಿಯಾ ಕೂಡ ಒಂದು ಗ್ಯಾರಂಟಿ ಏನಂದ್ರೆ,
ಈ ಶ್ರೀಲಂಕಾಗೆ ನಾವು ಚೈನಾ ಮುಂದೆ ಬರ್ಲಂಗೆ ನಾವೇ ಫಸ್ಟ್ ಇನ್ವೆಸ್ಟ್ ಮಾಡ್ತಿದ್ವಿ, ನಾವೇ ಫಸ್ಟ್ ಎಕನಾಮಿಕ್ ಎಕ್ಸ್ಪಾನ್ಷನ್ ಮಾಡ್ತಿದೀವಿ ಅಂತ ಇಂಡಿಯಾಗೊಂದು ಇದು ಟ್ರಸ್ಟ್ ಒಂದು ಬರ್ತಿದೆ. ಇನ್ನೊಂದು ಏನಂದ್ರೆ ಇವರು ಈ ತರ ಒಂದು ಅಗ್ರಿಮೆಂಟ್ ಬಂದಾದ್ರಿಂದ, ಇವರೊಂದು ಈ ತರ ಒಂದು ಕನ್ಸೆನ್ಸಸ್ ಬಂದಾಗಿಂದ ಇಂಡಿಯಾ ಶ್ರೀಲಂಕಾ ಮತ್ತೆ ಈಗ ಎನರ್ಜಿ ಆಗ್ಲಿ ಮತ್ತು ಹೆಲ್ತ್ ಕೋಆಪರೇಷನ್ ಆಗ್ಲಿ ಈಗ 7 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದಾರೆ. ಒಂದು ಎನರ್ಜಿ ಬಗ್ಗೆ, ಇನ್ನೊಂದು ಗ್ರಾಂಟ್ಸ್ ಬಗ್ಗೆ, ಇನ್ನೊಂದು ಈ ಹೆಲ್ತ್ ಬಗ್ಗೆ, ಇನ್ನೊಂದು ಮೆಡಿಸಿನ್ಸ್ ಬಗ್ಗೆ. ಸೊ ಈ ತರ ಬಂದ್ಬಿಟ್ಟು ಒಂದು 7 ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ರೆ ಇದು ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಇಲ್ಲಿಂದ ನಾವು ಮುಂದೆ ಹೊರಿತಾನೆ ಇದೀವಿ ರಿಲೇಶನ್ಶಿಪ್ ದಲ್ಲಿ ಅಂತ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಒಂದು ಲೀಡರ್ ಟು ಲೀಡರ್ ರಿಲೇಶನ್ಶಿಪ್ ಏನಂತೀವಿ ಅದು ಶ್ರೀಲಂಕಾದಲ್ಲಿ ಬಹಳ ಚೆನ್ನಾಗಿ ಆಗ್ತಿದೆ ಅಂತ ನನಗೆ ಒಂದು ರಿಯಲೈಸೇಷನ್ ಬರ್ತಿದೆ. ಯಾಕಂದ್ರೆ ಈಗ ಪ್ರಧಾನ ಮಂತ್ರಿ ಮೋದಿಗೆ ಅವರು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಏನ್ ಕೊಡೋದಿತ್ತು ಅದನ್ನು ಕೊಟ್ಟಿದ್ದಾರೆ ಅನುರಾಗ್ ದಿಸಾನಾಯಕದವರು. ಸೊ ಇದರಿಂದ ನಮಗೆ ಅರ್ಥ ಆಗ್ತಿರೋದು ಇಂಡಿಯಾ ಶ್ರೀಲಂಕಾ ರಿಲೇಷನ್ಸ್ ಮುಂದುವರಿತಿದೆ. ಮತ್ತೆ ಈ ಚೈನಾ ಪ್ರಾಬ್ಲಮ್ ಏನಿದೆ ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದರಿಂದ ನಾವು ಇಂಡಿಯಾ ಶ್ರೀಲಂಕಾ ರಿಲೇಶನ್ಶಿಪ್ ನ ಹಾಳು ಮಾಡೋದು ಬೇಡ. ಬಟ್ ಅದು ಪೊಟೆನ್ಶಿಯಲ್ ಗ್ರೋತ್ ಏನಿದೆ ಅದನ್ನ ನಾವು ಟ್ಯಾಪ್ ಮಾಡ್ತಾನೆ ಇರಬೇಕು, ಅದನ್ನ ನಾವು ಮುಂದೆ ಹೊರಿತಾನೆ ಇರಬೇಕು. ಚೈನಾ ಅವಾಗ ಪ್ರಾಬ್ಲಮ್ ಮಾಡ್ತಾನೆ ಇರುತ್ತೆ, ಬಟ್ ಅದನ್ನ ಕೌಂಟರ್ ಮಾಡಬೇಕು, ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಶ್ರೀಲಂಕಾದಲ್ಲೂ ಒಂದು ರಿಯಲೈಸೇಷನ್ ಬಂದಿದೆ. ಇಂಡಿಯಾದಲ್ಲೂ ನಾವು ಈ ರಿಲೇಶನ್ಶಿಪ್ ಮುಂದುವರಿಸಬೇಕಂತ ಒಂದು ರಿಯಲೈಸೇಷನ್ ಬಂದಿದೆ. ಸೊ ಈ ರೀಸೆಂಟ್ MOU ಆಯ್ತು, ಮತ್ತೆ ಒಂದು ಡಿಫೆನ್ಸ್ ಕೋಆಪರೇಷನ್ ಬಗ್ಗೆ ಒಂದು ಇನ್ನೊಂದು MOU ಸೈನ್ ಮಾಡಿದ್ದಾರೆ. ಇಮ್ಯಾಜಿನ್ 1980s ದಲ್ಲಿ ಇದೇ ಪಾರ್ಟಿ, ಇದೇ ಲೀಡರ್ಶಿಪ್ ಅಂತ ಒಂದು ಡಿಫೆನ್ಸ್ ಅಗ್ರಿಮೆಂಟ್ ನ, ಅಂತ ಒಂದು ಡಿಫೆನ್ಸ್ ಪ್ಯಾಕ್ಟ್ ನ ಅಪೋಸ್ ಮಾಡಿದ್ರು, ಒಂದು ಸಿವಿಲ್ ವಾರೇ ಶುರು ಮಾಡಿದ್ರು. ಬಟ್ ಈಗ 35-36 ವರ್ಷ ಆದ್ಮೇಲೆ ಅದನ್ನೇ ಮತ್ತೆ ಇವರೇ ಸೈನ್ ಮಾಡ್ತಿದ್ದಾರೆ. ಅಂದ್ರೆ ಅದು ಕೂಡ ನಮ್ ಇಂಡಿಯಾ ಬಗ್ಗೆ ಎಷ್ಟು ಟ್ರಸ್ಟ್ ಇದೆ, ಇಂಡಿಯಾ ಬಗ್ಗೆ ಎಷ್ಟು ಕೋಆಪರೇಷನ್ ಇದೆ, ಇಂಡಿಯಾ ಶ್ರೀಲಂಕಾ ಹೇಗ್ ಮುಂದುವರಿಬಹುದು ಅಂತ ಒಂದು ರಿಯಲೈಸೇಷನ್ ನಮಗೆ ತೋರಿಸ್ತಿದೆ. ಸೊ ಇದರಿಂದ ಈ ಒಂದು ಏನಿದೆ ಈ ವಿಸಿಟ್ ನ ನಾವು ಬಹಳ ಬಹಳ ಒಳ್ಳೆ ಡೈರೆಕ್ಷನ್ ದಲ್ಲಿ ತಗೊಂಡು ಹೋಗ್ತಿದೆ ಇಂಡಿಯಾ ಶ್ರೀಲಂಕಾ ರಿಲೇಷನ್ಸ್ ಅಂತ ಹೇಳ್ಬೋದು.